So today class we are going to discuss about that sexually transmitted diseases ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ತಾವನ. ಇಟ್ ಇಸ್ ಎ ಮೇಜರ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್. ಈ ರಿಪೋರ್ಟ್ ಹೇಳ್ತಾರೆ ಬರ್ತಕ್ಕಂತ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಕಾಮನ್ ಇಟ್ ವಿಲ್ ಬಿ ಆಸ್ ಫಾರ್ 3 ಮಾರ್ಕ್ಸ್. ಸೊ 3 ಮಾರ್ಕ್ಸ್ ಗೆ ಕಾಮನ್ ಆಗಿ ಬ್ರೀಫ್ಲಿ ಎಕ್ಸ್ಪ್ಲೈನ್ ಅಬೌಟ್ ದಟ್ ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕೇಳಿ. Okay, so ಈ ಒಂದು sexually transmitted diseases ಹೋಗಕ್ಕೆ ಮುಂಚೆ, so before ಏನಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ we discussed about that MTP, medical termination of pregnancy ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಲ್ಲ. ಸೊ ಈ ಒಂದು ವಾಟ್ ಇಸ್ ಬೈ medical termination of the pregnancy ಅಂತ ಹೇಳಿದ್ರೆ voluntary or deliberately removal of the pregnancy ಅಂತ ನಾವು ಹೇಳ್ಬೋದು. Okay, it means that ಏನೊಂದು ಸ್ವಇಚ್ಛೆಯಿಂದ ಆ ಒಂದು ಪ್ರೆಗ್ನೆನ್ಸಿ ಬೇಡ ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಬಂದ್ರೆ, ಅಥವಾ ಸೊ ಏನೊಂದು ಡೆವಲಪಿಂಗ್ ಎಂಬ್ರಿಯೋ ಅಥವಾ ಡೆವಲಪಿಂಗ್ ಫೀಟಸ್ ಏನಿದೆ, ಸೊ ಅಬ್ನಾರ್ಮಿಟಿ ಏನಾದ್ರು 50% ಇಂದ ಜಾಸ್ತಿ ಇದ್ರೆ ವಾಲಂಟಿಯರ್ ವಾಟ್ ಆಫ್ ದಟ್, ಸೊ ಏನಂದ್ರೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಸೊ ಡಾಕ್ಟರ್ ಸಜೆಷನ್ ಆದ ನಂತರ ವಾಲಂಟಿಯರ್ ಅದನ್ನ ರಿಮೂವ್ ಮಾಡೋದನ್ನ ಸೊ MTP ಅಂತ ನಾವು ಹೇಳ್ತಾ, ಅದು ಕಾಮನ್ ವರ್ಡ್ಸ್ ಅಲ್ಲಿ ಅಬೋರ್ಷನ್ ಅಂತ ನಾವು ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಒಂದು ಈ ಒಂದು ಕಾನ್ಸೆಪ್ಟ್ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ನ ವಿಷಯಕ್ಕೆ ಬಂದ್ರೆ, ಸೊ ವಾಟ್ ಇಸ್ ಮೆಂಟ್ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಹೇಳ್ತಾರೆ. ಎ ಕೈಂಡ್ ಆಫ್, ಇದು ಕೂಡ ಒಂದು ರೀತಿಯ ಒಂದು ಕಾಯಿಲೆ ಅಂತ ಹೇಳ್ಬೋದು. ವಾಟ್ ಎವರ್ ದಟ್ ಏನೊಂದು ಸೆಕ್ಷುಯಲ್ ಇಂಟರ್ಕೋರ್ಸ್ ಇರ್ಬೋದು ಅಥವಾ ಮೇ ಮತ್ತೆ ಫಿಮೇಲ್ ಇಂಟರ್ಕೋರ್ಸ್ ಇರ್ಬೋದು ಅಥವಾ ಮೇಟಿಂಗ್ ಇರ್ಬೋದು, ಸೊ ಅದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಸೆಕ್ಷುಯಲ್ ಇಂಟರ್ಕೋರ್ಸ್ ಟೈಮ್ ಅಲ್ಲಿ ಬರ್ತಕ್ಕಂಥ ಡಿಸೀಸ್ ನಾವು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತೀವಿ. ಇನ್ನೊಂದು ಕೆಲವೊಂದು ಕಾಯಿಲೆಗಳಂದ್ರೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್, ಸೆಕ್ಷುಯಲ್ ಇಂಟರ್ಕೋರ್ಸ್ ನ ಟೈಮ್ ಅಲ್ಲಿ ಮಾತ್ರ ಮೇಲ್ ಟು ಫಿಮೇಲ್ ಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಅನಬಿಟಿ ಬೇರೆ ಯಾವ ರೀತಿಯ ಫಿಸಿಕಲ್ ಕಾಂಟ್ಯಾಕ್ಟ್ ಇರ್ಬೋದು ಅಥವಾ ಫರ್ದರ್ ಏನಾದ್ರು ಪ್ರೂಫ್ಸ್ ಇರ್ಬೋದು, ಆ ಒಂದು ಟೈಮ್ ಅಲ್ಲಿ ಟ್ರಾನ್ಸ್ಫರ್ ಆಗ್ತಕ್ಕಂಥ ಚಾನ್ಸಸ್ ಕಮ್ಮಿ. ಸೊ ಆ ರೀತಿಯಾದ ಕಾರಣಗಳನ್ನ ನಾವು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕರೀತಾರೆ. ಓಕೆ, ಸೊ ಈ ಒಂದು ವಾಟ್ ಆಫ್ ದಟ್ ಏನೊಂದು ಹೆಸರು ಹೇಳ್ತಾರೆ, ಸೊ ದೀಸ್ ಕೈಂಡ್ ಆಫ್ ದಿ ಡಿಸೀಸಸ್ ಆರ್ ಟ್ರಾನ್ಸ್ಮಿಟೆಡ್ ಥ್ರೂ ದಿ ಸೆಕ್ಷುಯಲ್ ಇಂಟರ್ಕೋರ್ಸ್ ಅಂತ ಹೇಳ್ತೀವಿ ಅಥವಾ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ಸೊ ಸೆಕ್ಷುಯಲ್ ಕಾಂಟ್ಯಾಕ್ಟ್ ನ ಮುಖಾಂತರ ಮಾತ್ರ ಕೆಲವೊಂದು ಡಿಸೀಸಸ್ ಗಳು ಟ್ರಾನ್ಸ್ಫರ್ ಆಗುತ್ತೆ ಅಥವಾ ಡಿಸೀಸ್ ಕಾಲ್ ಆಗುತ್ತೆ. ಸೊ ಅದನ್ನ ನಾವು ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಕಾಮನ್ ಇಟ್ ಇಸ್ ಕಾಲ್ಡ್ STDs ಅಂತ ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ಕೂಡ ನಾವು ಕರೀತಾ ಹೋಗ್ತೀವಿ. ಸೊ ಈ ಒಂದು STDs ನ ಬಗ್ಗೆ ಹೇಳ್ತಾರೆ, ವಾಟ್ ಎವರ್ ದಟ್ ಏನೊಂದು ಮೆಡಿಕಲ್ ಟರ್ಮ್ ಅಲ್ಲಿ ಇದಕ್ಕೊಂದು ಹೆಸರಿದೆ. ಸೊ ಅದನ್ನ ನಾವು ವೆನೆರಲ್ ಡಿಸೀಸಸ್ ಅಂತ ಕರೀತಾ ಹೋಗ್ತೀವಿ. ಸೊ ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ವೆನೆರಲ್ ಡಿಸೀಸಸ್ ಅಂತ ಕೂಡ ಒಂದು ಮೆಡಿಕಲ್ ಟರ್ಮಿನೇಷನ್ ಅಲ್ಲಿ ಕರಿತೀವಿ ಅಂತ ಹೇಳ್ತಾ ಹೋಗೋದು. ಓಕೆನಾ? ಸೊ ದೀಸ್ ಕೈಂಡ್ ಆಫ್ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಯಾವ್ದ್ರಿಂದ ಕಾಸ್ ಆಗ್ತದೆ ಅಂದ್ರೆ, ಎ ಕೈಂಡ್ ಆಫ್ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಆರ್ ಕಾಮನ್ಲಿ ಅಫೆಕ್ಟೆಡ್ ಬೈ ದಿ ವೈರಸಸ್. ಕೆಲವೊಂದು ವೈರಸ್ಗಳು ಇದಕ್ಕೆ ಈ ರೀತಿಯಾದ ಕಾರ್ಯಗಳನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಕಾರಣ ಆಗಿರುತ್ತೆ. ಕೆಲವು ಬ್ಯಾಕ್ಟೀರಿಯಾಗಳು ಮುಖಾಂತರ ಕೂಡ ಈ ಒಂದು ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಫೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಅಂಡ್ ಇದನ್ನ ಬಿಟ್ರೆ ಕೆಲವೊಂದು ಸೆಲೆಕ್ಟೆಡ್ ಪ್ರೋಟೋಜೋವನ್ಸ್ ಏನಿರುತ್ತೆ, ಸೊ ಈ ರೀತಿಯಾದ ಒಂದು ಮೈಕ್ರೋಬ್ಸ್ ಇಂದ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಫೆಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ವೈರಸ್, ಬ್ಯಾಕ್ಟೀರಿಯಾ, ಪ್ರೋಟೋಜೋವನ್ಸ್ ಅಂತ ನಾವು ಹೇಳ್ತೇವೆ. ಸೊ ಇನ್ ಡೀಟೇಲ್ ಆಗಿ ಒಂದು ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ನ ಬಗ್ಗೆ ಹೇಳ್ತೇವೆ. ಸೊ ಕಾಮನ್ ಆಗಿ ನಾವು ಇಲ್ಲಿ ನಮ್ಮ ಒಂದು ಕಂಟ್ರಿ ನಲ್ಲಿ ಅಥವಾ ನಮ್ಮ ಒಂದು ವರ್ಲ್ಡ್ ಅಲ್ಲಿ ಕಾಮನ್ ಆಗಿ ಇರ್ತಕ್ಕಂಥ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಕೆಲವೊಂದು ಎಕ್ಸಾಂಪಲ್ ನಾವು ತಿಳ್ಕೊಳ್ತೇವೆ. ಎಕ್ಸಾಂಪಲ್ ತಿಳ್ಕೊಂಡು ಆಮೇಲೆ ಒಂದು ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಚ್ ಆರ್ ದ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಕಾಮನ್ಲಿ ಅಫೆಕ್ಟೆಡ್ ಇನ್ ಅವರ್ ನೋನ್ ಟು ಅಸ್ ಇನ್ ಅವರ್ ಕಂಟ್ರಿ ಆರ್ ಇನ್ ಅವರ್ ವರ್ಲ್ಡ್ ಅಂತ ಹೇಳ್ತಾರೆ. ಸೊ ಫಸ್ಟ್ ನಾವು ಗೊನೇರಿಯಾ ಅಂತ ಕರೀಬಹುದು. ಓಕೆ, ಸೊ ಗೊನೇರಿಯಾ ಅಂತಕ್ಕಂಥ ಒಂದು ರೀತಿಯಾದ ಒಂದು ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ನಾವು ನೋಡ್ತಾ ಹೋಗ್ತೀವಿ. ಸಿಫಿಲಿಸ್, ಓಕೆ, HPV, okay, sometimes HPV will be there. Hepatitis B ಅಂತ ಕರೀತೀವಿ. Hepatitis B ಅಂತ ಕರೀತೀವಿ. So majorly sexual transmitted disease everybody know about that. AIDS, okay, AIDS. So ಈ ರೀತಿಯ ಎಷ್ಟೊಂದು ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ನಾವು ನೋಡ್ತಾ ಹೋಗ್ತೀವಿ. So these are the examples for the sexual transmitted diseases which are majorly affected by the virus, either the bacteria or the protozoans ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಇದೆ ಈ ಒಂದು ಒನ್ ಬೈ ಒನ್ ನಾವು ತಿಳ್ಕೊಳ್ತಾ ಹೋದ್ರೆ, ಸೊ ನಾನು ಹೇಳಿದಾಗೆ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಯಾವ ರೀತಿಯಾಗಿ ಒಂದು ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇಟ್ ವಿಲ್ ಬಿ ಟ್ರಾನ್ಸ್ಮಿಟೆಡ್ ಬೈ ದಿ ಮೇಜರ್ಲಿ ಇಟ್ ವಿಲ್ ಬಿ ಟ್ರಾನ್ಸ್ಮಿಟೆಡ್ ಬೈ ದಿ ಸೆಕ್ಷುಯಲ್ ಇಂಟರ್ಕೋರ್ಸ್. ಓಕೆ, ಸೊ ಸೆಕ್ಷುಯಲ್ ಇಂಟರ್ಕೋರ್ಸ್ ನ ಟೈಮ್ ಅಲ್ಲಿ ಸೊ ಈ ರೀತಿಯ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್
ಅಫೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ ಅಂತ ನಾವು ಹೇಳ್ತಾ ಹೌದು. ನೆಕ್ಸ್ಟ್ ದಟ್ ಅದಲ್ಲದೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಈ ರೀತಿಯಾದ ಕಾಯಿಲೆಗಳು ಬರ್ತಕ್ಕಂಥ ಚಾನ್ಸಸ್ ನಾವು ನೋಡ್ತಾ ಹೋಗ್ತೀವಿ. Sexual intercourse, either the blood transfusion or the surgical using the common surgical instruments. So what it means that so ಯಾರೋ ಒಬ್ಬ ವ್ಯಕ್ತಿಗೆ ಏನೊಂದು sexual transmitted disease ಇರುತ್ತೆ, it should be undergo surgery ಮಾಡಲೇಬೇಕು, ಆಪರೇಷನ್ ಅಥವಾ ಸರ್ಜರಿನ ಮಾಡಲೇಬೇಕಾಗುತ್ತೆ. ಸೊ ಆ ಒಂದು ವ್ಯಕ್ತಿಗೆ ಏನೋ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿರ್ತಾರ, ನೆಕ್ಸ್ಟ್ ಅದೇ ರೀತಿಯಾದ ಒಂದು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ನ ಪ್ರಾಪರ್ ಆಗಿ ಏನಂದ್ರೆ ಇನ್ಕ್ಯುಬೇಟ್ ಮಾಡಿದ್ರೆ ಅಥವಾ ವಾಶ್ ಮಾಡ್ತಾರೇನೆ, ಓಕೆನಾ, ಸೊ ಸ್ಟೆರಿಲೈಸೇಷನ್ ಮಾಡ್ತಾರೇನೆ, ಇನ್ನೊಬ್ಬ ವ್ಯಕ್ತಿಗೆ ಅದೇ ರೀತಿಯಾದ ಇನ್ಸ್ಟ್ರೂಮೆಂಟ್ಸ್ ವಿತೌಟ್ ಸ್ಟೆರಿಲೈಸೇಷನ್ ಯೂಸ್ ಮಾಡೋದ್ರಿಂದ there is a chances of the transmission of the sexually transmitted disease ಅಥವಾ STD transmission ಆಗ್ತಾ ಅಫೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ ಅಂತ ನಾವು ಹೇಳ್ತಾ ಹೋಗೋದು. ಸೊ ಈ ರೀತಿಯಾಗಿ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ನಾಟ್ ಓನ್ಲಿ ಬೈ ಸೆಕ್ಷನ್ ಇಂಟರ್ಕೋರ್ಸ್ ಅಲ್ಲ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ನ ಟೈಮ್ ಅಲ್ಲಿ ಕೂಡ ಈ ರೀತಿಯಾದ ಕಾಯಿಲೆಗಳು ಟ್ರಾನ್ಸ್ಫರ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಇವನ್ ಕಾಮನ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡೋದ್ರಿಂದ ಕೂಡ ಅಷ್ಟೇ ವಾಟ್ ಔಟ್ ಈ ರೀತಿಯಾದ ಒಂದು STD ಟ್ರಾನ್ಸ್ಫರ್ ಅಫೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಮೇಜರ್ ಆಗಿ ಹೈಲೈಟ್ ಆಗೋದು ಜಸ್ಟ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತ ನೋಡ್ತಾ ಹೋಗ್ತೀವಿ. ಇವೆರಡೂ ವಾಟ್ ಔಟ್ ದಟ್ ಏನು ಪ್ರೆಸೆಂಟ್ ಡೇ ತುಂಬಾ ಏನೊಂದು ಇಂಪ್ರೂವೈಸೇಷನ್ ಆಗಿದೆ, ನಾಲೆಡ್ಜ್ ಇದೆ. ಸೊ ಈ ರೀತಿಯಾದ ಒಂದು ನಾಲೆಡ್ಜ್ ಯೂಸ್ ಮಾಡ್ಕೊಂಡು ಈ ಪ್ರೋಸೆಸ್ ನ ಮಾಡ್ತಾ ಹೋಗ್ತಾರೆ. ಬಟ್ ದೇರ್ ಇಸ್ ಎ ಮೇಜರ್ ಚಾನ್ಸಸ್ ಇನ್ವಾಲ್ವ್ ದಟ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತ ಹೇಳ್ತೀವಿ. ವಿತ್ whom ಆರ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ವಿತ್ whom ಆರ್ ದ ಕಾಮನ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಯೂಸೇಜ್ ವಿತ್ whom ಅಂತ ಹೇಳ್ತಾರೆ, ವೇರ್ ದಟ್ ಇನ್ಫೆಕ್ಟೆಡ್ ಪರ್ಸನ್. ಸೊ ಈ ಎಲ್ಲಾ ರೀತಿಯಾದ ಒಂದು ಚಾನ್ಸಸ್ ಅಥವಾ ಕಾಂಟ್ಯಾಕ್ಟ್ ಇನ್ಫೆಕ್ಟೆಡ್ ಪರ್ಸನ್ ಇಂದ ವಾಟ್ ಔಟ್ ದಟ್ ನಾರ್ಮಲ್ ಪರ್ಸನ್ ಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಇರ್ಬೋದು. ಸೊ ಸೆಕ್ಷುವಲ್ ಇಂಟರ್ಕೋರ್ಸ್ ಇನ್ವಾಲ್ವ್ ಆಗೇ ಇರೋದಿಲ್ಲ, ಬಟ್ ಕಾಮನ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರೆ. ಯಾರು ಇನ್ಫೆಕ್ಟೆಡ್ ಪರ್ಸನ್ ಯೂಸ್ ಮಾಡಿದ್ರೆ ಸೇಮ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ನ ಆ ಒಂದು ಕಾಮನ್ ನಾರ್ಮಲ್ ಪರ್ಸನ್ ಯೂಸ್ ಮಾಡೋದ್ರಿಂದ there is a chances ಇರ್ಬೋದು. ಇವನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಪ್ರಾಪರ್ ಆಗಿ ಅನಾಲಿಸಿಸ್ ನ ಮಾಡ್ತಾರೆ, ವಾಟ್ ಔಟ್ ದಟ್ ಪ್ರೋಸೆಸ್ ನ ಮಾಡ್ತಾರೆ, ಯಾವುದೇ ರೀತಿಯ ಒಂದು ಡಯಾಗ್ನೋಸ್ ಮಾಡ್ತಾರೆ, ಡೈರೆಕ್ಟೆಡ್ ಟ್ರಾನ್ಸ್ಫರ್ ಮಾಡೋದ್ರಿಂದ ಕೂಡ ಅಷ್ಟೇ ಈ ರೀತಿಯಾದ STD ಟ್ರಾನ್ಸ್ಫರ್ ಆಗ್ತಕ್ಕಂಥ ಅಫೆಕ್ಟ್ ಆಗ್ತಕ್ಕಂಥ ಒಂದು ಟ್ರಾನ್ಸ್ಮಿಟ್ ಆಗ್ತಕ್ಕಂಥ ಚಾನ್ಸಸ್ ನಾವು ತುಂಬಾ ಇದೆ ಅಂತ ಹೇಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ದಟ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಈ ಕಾನ್ಸೆಪ್ಟ್ ನ ಬಗ್ಗೆ ಹೇಳ್ತಾರೆ, ಸಿಂಪ್ಟಮ್ಸ್ ನ ಎಕ್ಸಾಂಪಲ್ ವಿತ್ ಸಿಂಪ್ಟಮ್ಸ್ ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಎಕ್ಸಾಂಪಲ್ ವಿತ್ ಸಿಂಪ್ಟಮ್ಸ್ ನ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ, ಸೊ ಒಂದೊಂದು ರೀತಿಯಾದ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಕೂಡ ಒಂದೊಂದು ರೀತಿಯಾದ ಸಿಂಪ್ಟಮ್ಸ್ ಮತ್ತೆ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಕಾಮನ್ ವಾಟ್ ಆರ್ ದಟ್ ಏನಂದ್ರು ಪ್ಯೂರ್ಲಿ ಮೆಡಿಕಲಿ ಸ್ಪೆಸಿಫೈಡ್ ಏನೊಂದು ಸಿಂಪ್ಟಮ್ಸ್ ಅನ್ನೋದಿಲ್ಲ, ಕಾಮನ್ ಸಿಂಪ್ಟಮ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋದು. Examples and their symptoms. Okay, so the first example ಅನ್ನ ಬಗ್ಗೆ ನಾವು ತಿಳ್ಕೊಳ್ತಾರೆ. ಫಸ್ಟ್ ಇಸ್ ನಥಿಂಗ್ ಬಟ್ ಅದು ಯಾವ ರೀತಿಯಾದ ಕಾಯಿಲೆ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತಿದ್ರೆ, ಸೊ ಫ್ಲೈಮಿಯೈಡಾಸಿಸ್ ಅಂತ ಹೇಳ್ತಾರೆ. ಕ್ಲೈಮಿಡಿಯಾಸಿಸ್ ಅಂತ ಕರೀತಾ ಹೋಗ್ಬೋದು. ಸೊ ವಾಟ್ ಇಟ್ ಮೆಂಟ್ ಬೈ ಕ್ಲೈಮಿಡಿಯಾಸಿಸ್, ಏನೋ ಒಂದು ರೀತಿಯಾದ ಕಾಯಿಲೆ, ಇದು ಕೂಡ ಒಂದು ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಯಾವ್ದ್ರಿಂದ ಅಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಇಟ್ ವಿಲ್ ಬಿ ಕಾಸ್ಡ್ ಬೈ ದಿ ಮೇಜರ್ ಸಿಂಪ್ಟಮ್ಸ್ ಇದೆ ಅಥವಾ ಮೇಜರ್ ವೇ ಆಫ್ ಟ್ರಾನ್ಸ್ಮಿಷನ್ ಇಂದ ದ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್ ಅಂತ ಹೇಳ್ಬೋದು. ಓಕೆ, ಇಸ್ ಕಾಸ್ಡ್ ಬೈ ದಿ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್ ಹೇಳ್ತಾರೆ. ಸೊ ಆ ರೀತಿಯಾದ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ ಹೊಂದಿರತಕ್ಕಂಥ ಒಂದು ಏನು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಈ ರೀತಿಯಾದ ಕಾಯಿಲೆನ ತುಂಬಾ ನೋಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ದಟ್ ಅಂಡ್ ದ ಸೆನ್ಸೇಷನ್ ಆಫ್ ದಿ ಕ್ಯಾರೆಕ್ಟರೈಸ್ಡ್ ಬೈ ದಿ ಅಬ್ನಾರ್ಮಲ್ ಡಿಸ್ಚಾರ್ಜ್ ಆಫ್ ದಿ genitalia ಅಂತ ನಾವು ಹೇಳ್ತಾ ಹೋಗ್ತೀವಿ. These climatitis will be majorly caused by the multiple sex partners, which what are the characteristics of the symptoms ಇರುತ್ತೆ ಅಂದ್ರೆ, ಕಾಮನ್ ಆಗಿ ಒಂದು ಕ್ಲೈಮಿಡಿಯಾಸಿಸ್ ಅಂತಕ್ಕಂಥ ಬಂದಿರತಕ್ಕಂಥ ಕಾಯಿಲೆ ಬಂದಿರತಕ್ಕಂಥ ಒಂದು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ದೇ ಆರ್ ಕ್ಯಾರೆಕ್ಟರೈಸ್ಡ್ ಬೈ ದಿ ಅಬ್ನಾರ್ಮಲ್ ಡಿಸ್ಚಾರ್ಜ್ ಫ್ರಮ್ ದಿ genitalia ಅಂತ ನಾವು ಹೇಳ್ಬೋದು. ಅಬ್ನಾರ್ಮಲ್ discharge from genitalia. Okay, so genitalia is nothing but that reproductive organ. Reproductive ಅಂತ ಅದರಲ್ಲಿ ಅಬ್ನಾರ್ಮಲ್ ಆಗಿ ಡಿಸ್ಚಾರ್ಜ್ ಅನ್ನೋದು ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ದಟ್ there is a chances of the burning sensation.
Okay. Burning sensation. So when the burning sensation will be present during the urinating. So urinating time ಏನಿದೆ ಆ ಒಂದು urinating time ಅಲ್ಲಿ ಕೂಡ ಅಷ್ಟೇ ಬರ್ನಿಂಗ್ ಸೆನ್ಸೇಷನ್ ನ ಬಟ್ ಅದು ಜೆನಿಟೈಲಿಯಲ್ ಆರ್ಗನ್ ಅಲ್ಲಿ ವೆದರ್ ಮೇಲ್ ಇರ್ಬೋದು ಅಥವಾ ಫೀಮೇಲ್ ಇರ್ಬೋದು. ಸೊ ಆ ರೀತಿಯ ಒಂದು ಕಾಮನ್ ಸಿಂಪ್ಟಮ್ಸ್ ಅಂತ ಹೇಳ್ತಾ ಹೋಗೋದು ಇಫ್ ದೇ ಆರ್ ಇರೋದು ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್. ಓಕೆನಾ. ಸೊ ಇದು ಕೂಡ ಒಂದು ಕ್ಲೈಮಿಡಿಯಾಸಿಸ್ ಅನ್ನುವಂಥದ್ದು ಒಂದು ಎಕ್ಸಾಂಪಲ್ ಫಾರ್ ದಿ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ನೆಕ್ಸ್ಟ್ ಒಂದು ಕಾಯಿಲೆ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಟ್ರೈಕೋಮೊನಾಸಿಸ್ ಅಂತ ಕರೀತೀವಿ. ಟ್ರೈಕೋಮೋನಿಯಾಸಿಸ್ ಅಂತ ಕರೀತಾ ಹೋಗೋದು. ಸೊ ಈ ಒಂದು ಟ್ರೈಕೋಮೋನಿಯಾಸಿಸ್ ಅಂತಕ್ಕಂಥ ಒಂದು ಕಾಯಿಲೆ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಸೊ ಇಟ್ ಈಸ್ ಆಲ್ಸೋ ಕಾಸ್ಡ್ ಡ್ಯೂ ಟು ದಿ ಅಂಡ್ ಇಟ್ ಈಸ್ ಸೇಮ್ ಕೈಂಡ್ ಆಫ್ ದಿ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್. ಓಕೆ. ಸೊ ಯಾವಾಗ ಒಂದು ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್ ವಾಟ್ ಎವರ್ ಸೆಕ್ಷುಯಲ್ ಇಂಟರ್ಕೋರ್ಸ್ ನಾವು ಸೊ ಹ್ಯೂಮನ್ ಬೀಯಿಂಗ್ಸ್ ಇನ್ಕ್ಲೂಡ್ ಆಗ್ತಾ ಹೋಗ್ತವೆ. ಸೊ ಅವರಲ್ಲಿ ಈ ರೀತಿಯಾದ ಒಂದು ಡಿಸೀಸ್ ಕಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ ಅಂತ ನಾವು ಹೇಳ್ಬೋದು. ಟ್ರೈಕೋಮೊನಾಸಿಸ್ ಅಂತ ನಾವು ಹೇಳ್ತೀವಿ. ಸೊ ಈ ಒಂದು ಟ್ರೈಕೋಮೊನಾಸಿಸ್ ನ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ how it will be characterized ಅಂತ ಹೇಳ್ತಾ ಹೋದ್ರೆ it was characterized by the vaginal inflammation. vaginal inflammation ಅಂತ ಹೇಳ್ತೀವಿ. ಸೊ ವೆಜೈನಾ ಅಂತ ರಿಪೋರ್ಟ್ ಆಗಿದೆ. ಸೊ ಅದರಲ್ಲಿ ಎಸ್ಪೆಷಲಿ ವೆಜೈನಲ್ ಇನ್ಫ್ಲಮೇಷನ್ ಇಂದ ಇಟ್ ವಿಲ್ ಬಿ ಮೇಜರ್ಲಿ ಅಫೆಕ್ಟೆಡ್ ಟು ದಿ ಫೀಮೇಲ್ಸ್ ಅಲ್ಲಿ ಈ ರೀತಿಯ ಒಂದು ಕಾರಣಗಳನ್ನ ನಾವು ಜಾಸ್ತಿ ನೋಡ್ತೀವಿ ಅಂತ ಹೇಳ್ತಾ ಹೋಗೋದು. ಸೊ ಅದ್ರ ಬಗ್ಗೆ ನಾವು ಏನೊಂದು ಕಾಸ್ ಸಿಂಪ್ಟಮ್ಸ್ ಬಗ್ಗೆ ಹೇಳ್ತಾರೆ ಮೇಜರ್ ಅಂದ್ರೆ ವೆಜೈನಲ್ ಇನ್ಫ್ಲಮೇಷನ್ ಅನ್ನು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ಇಚಿಂಗ್ ವೆಜೈನಲ್ ಇಚಿಂಗ್ ನ ನಾವು ನೋಡ್ತಾ ಹೋಗ್ತೀವಿ. ಓಕೆ. ಕಾಮನ್ ಆಗಿ ಸ್ಕಿನ್ ಇರಿಟೇಷನ್ ಅನ್ನೋದು ಆ ಒಂದು ವೆಜೈನಲ್ ಪಾರ್ಟ್ ಅಲ್ಲಿ ನೋಡ್ತಾ ಹೋಗ್ತೇವೆ. ಸೊ ವಲ್ವಾರ್ ಇನ್ಫೆಕ್ಷನ್ ಅಂತ ಹೇಳ್ಬೋದು ಅಥವಾ ವೆಜೈನಲ್ ಇಚಿಂಗ್ ಅಥವಾ ವಲ್ವಾರ್ ಇಚಿಂಗ್ ಅಂತ ನಾವು ಕಾಮನ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದ್ರ ಜೊತೆಗೆ ವಾಟ್ ಎವರ್ ದಟ್ ಅಫೆನ್ಸಿವ್ ಓಡರ್ ಕೂಡ ವಾಟ್ ಎವರ್ ದಟ್ ಏನು ವೆಜೈನ್ ಇಂದ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೇವೆ. ಓಡೋರ್ ಅಂತ ಹೇಳ್ಬೋದು. ಸೊ ದಿಸ್ ಆರ್ ಸಮ್ ಕೈಂಡ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಟ್ರೈಕೋಮೊನಾಸಿಸ್ ಏನೊಂದು ಬಂದಿದ್ದಾಗ ಈ ಕಾಯಿಲೆ ಬಂದಿದೆ. ಸೊ ಅವರಿರ್ತಕ್ಕಂಥ ಒಂದು ಕೆಲವೊಂದು ಸಿಂಪ್ಟಮ್ಸ್ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಥರ್ಡ್ ಒನ್ ಬಗ್ಗೆ ಹೇಳ್ತಾವ್ರೆ ಸೊ ಜೆನೆಟಲ್ ಹರ್ಪಿಸ್ ಅಂತ ಕರೀತಾರೆ. ಸೊ ಜೆನೆಟಲ್ ಹರ್ಪಿಸ್ ಅನ್ನೋದು ಥರ್ಡ್ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ಬೋದು. ಸೊ ಈ ಒಂದು ಜೆನೆಟಲ್ ಹರ್ಪಿಸ್ ನ ಬಗ್ಗೆ ಹೇಳ್ತಾರೆ ಸೊ ಇಟ್ ವಿಲ್ ಬಿ ಕಾಲ್ಡ್ ಅಂತ ಹೇಳ್ತಾರೆ ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ದಿ ಎ ಕೈಂಡ್ ಆಫ್ ವೈರಸ್ ಕಾಲ್ಡ್ ಆಸ್ HPV ಅಂತಕ್ಕಂಥ ಒಂದು ವೈರಸ್ ಇಂದ ಕಾಸ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ. HPV ವೈರಸ್ ಅಂತಕ್ಕಂಥ ಒಂದು ರೀತಿಯಾದ ಒಂದು ವೈರಸ್. ಸೊ ಈ ಒಂದು ಜೆನೆಟಲ್ ಹರ್ಪಿಸ್ ಬರಲಿಕ್ಕೆ ಕಾರಣ ಅಂತ ಹೇಳ್ತಾ ಹೋಗ್ಬೋದು. ಹರ್ಪಿಸ್ HPV ವೈರಸ್ ಅಂದ್ರೆ ಹರ್ಪಸ್ ವೈರಸ್ ಅಂತ ನಾವು ಹೇಳ್ತೀವಿ. ಸೊ ಈ ಒಂದು ಹರ್ಪಸ್ ವೈರಸ್ ಇಂದ ಕಾಮನ್ ಇಟ್ ವಿಲ್ ಬಿ ವಾಟ್ ಎವರ್ ದಟ್ ಏನು ಕಾಲ್ ಮಾಡ್ತಕ್ಕಂಥ ಚಾನ್ಸಸ್ ವೈರಲ್ ಡಿಸೀಸ್ ಅಂತ ಹೇಳ್ತಾ ಹೋಗ್ಬೋದು ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಲ್ಲಿ. ಸೊ ಇಟ್ ವಿಲ್ ಬಿ ಕ್ಯಾರೆಕ್ಟರೈಸ್ಡ್ ಅಂತ ಹೇಳಿದ್ರೆ ದೇರ್ ಇಸ್ ಎ ವಾಟ್ಸ್ ಅಟ್ ದಿ warts at the anal region. Okay. So warts ತರ ಒಂದು ರೀತಿಯಾದ ಒಂದು ವಾಟ್ ಎವರ್ ದಟ್ ಏನೊಂದು ಸಿಂಪ್ಟಮ್ಸ್ ನಾವು ನೋಡ್ತಾ ಹೋಗ್ತೀವಿ. ವಾಟ್ಸ್ ಅಂದ್ರೆ ಏನಾದ್ರು ಇನ್ಫ್ಲಮೇಷನ್ ಊದ್ಕೊಳ್ಳೋದು ಅಂತ ಹೇಳಿ. ಓಕೆನಾ. ಸೊ ನಮ್ಗೆ ಏನಾದ್ರು ಗಾಯಾಗಿ ಗೀವ್ ಕಟ್ಟಿದ್ರೆ ಸೊ ಅದ್ರ ಮೇಲ್ಗಡೆ ವೈಟ್ ಕಲರ್ ಅಪಿಯರೆನ್ಸ್ ಆಗುತ್ತೆ. ಓಕೆನಾ. ಸೊ ಬಲ್ಜ್ ಆಗುತ್ತೆ ಊದ್ಕೊಳ್ತಾ ಅದರೊಳಗೆ ವೈಟಿಶ್ ಏನೊಂದು ಲಿಕ್ವಿಡ್ ನೇಚರ್ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ. ಸೊ ವಾಟ್ ಎವರ್ ದಟ್ ಅದನ್ನ ರಿಮೂವ್ ಮಾಡ್ತೀವಿ ನಾವು ಕಾಮನ್ ಆಗಿ ಏನಾದ್ರು ಆದ್ರೆ. ಸೊ ಸುಟ್ರೆ ಓಕೆ ಬೆಟರ್ ಎಕ್ಸಾಂಪಲ್ ಬರ್ನಿಂಗ್ ಆದ್ರೆ ಸೊ ಬರ್ನ ಅಂತಾರೆ ಇನ್ಫ್ಲಮೇಷನ್ ಆಗುತ್ತೆ ಯಾವುದೋ ಒಂದು ಜಾಗದಲ್ಲಿ. ಸೊ ವಾಟ್ ಎವರ್ ದಟ್ ಬೆಳ್ಳಗಾಗಿದೆ ಅಂದ್ರೆ ವಾಟ್ ಎವರ್ ದಟ್ ಅದ್ರ ಮೇಲೆ ಊದ್ಕೊಳ್ಳುತ್ತೆ ಒಳಗಡೆ ವೈಟಿಶ್ ಲಿಕ್ವಿಡ್ ನ ನಾವು ಕಂಟೆಂಟ್ ನಾವು ನೀರು ತುಂಬಿಕೊಳ್ಳೋದು ಅಂತ ಹೇಳ್ತೀವಿ ಅಲ್ಲ. ಸೊ ಅದನ್ನೇ ನಾವು ವಾಟರ್ ಸೈಡ್ ನಾವು ವಾಟ್ಸ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಏನಾದ್ರು ರೀಜನ್ ಏನು ಯಾವ್ದು ಏನು ರೀಜನ್ ಅಲ್ಲಿ ಸೊ ಈ ರೀತಿಯ ಇನ್ಫ್ಲಮೇಷನ್ ವಾಟ್ ಏನೊಂದು ಪ್ರೋಸೆಸ್ ನಾವು ನೋಡ್ತಾ ಹೋಗ್ತೀವಿ. ವಾಟ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗುವಂತ ಚಾನ್ಸಸ್ ಅಂತ ಹೇಳ್ಬೋದು. ಇಟ್ ಇಸ್ ದ ಕಾಮನ್ ಸಿಂಪ್ಟಮ್ಸ್ ಅಬೌಟ್ ದಟ್ ಹರ್ಪಲ್ ವೈರಸ್ ಅಂತ ಹೇಳ್ತೇವೆ ಅಥವಾ ಏನಾದ್ರು ರೀಜನ್ ಬರುತ್ತೋ ಜೆನೆಟಲ್ ಏರಿಯಾ ಇರ್ಬೋದು ಅಲ್ಲಿ ಈ ರೀತಿಯಾದ ವಾಟ್ಸ್ ಅಂತಕ್ಕಂಥ ಒಂದು ಊದ್ಕೊಳ್ಳೋ ತರ ನೀರು ತುಂಬಿಕೊಳ್ಳೋ ತರ ಒಂದು ಸೊ ವಾಟ್ ಆರ್ ದ ಸರ್ಫೇಸ್ ಸ್ಕಿನ್ ಸರ್ಫೇಸ್ ನ ಮೇಲೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇದನ್ನ ನಾವು ಜೆನೆಟಲ್ ಹರ್ಪಿಸ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಕೈಂಡ್ ಆಫ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಫೋರ್ತ್
ಏನೊಂದು ಎಕ್ಸಾಂಪಲ್ ಫಾರ್ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ವಿಷಯಕ್ಕೆ ಬಂದ್ರೆ ಸೊ ನಥಿಂಗ್ ಬಟ್ ದಟ್ ಗೊನೋರಿಯಾ ಅಂತ ಹೇಳ್ತಾರೆ. ಓಕೆ, ಇಟ್ ಇಸ್ ಅ ಕೈಂಡ್ ಆಫ್ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಇಟ್ ಇಸ್ ಅ ಕೈಂಡ್ ಆಫ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಮೇಜರ್ಲಿ ಅಫೆಕ್ಟೆಡ್ ಬೈ ದಿ ಬ್ಯಾಕ್ಟೀರಿಯಾ. ಸೊ ಏನೊಂದು ಬ್ಯಾಕ್ಟೀರಿಯಾಗಳಿರುತ್ತೆ, ಈ ಒಂದು ಬ್ಯಾಕ್ಟೀರಿಯಾಗಳಿಂದ ಸೊ ಈ ಒಂದು ಗೊನೋರಿಯಾ ಅಂತಕ್ಕಂಥ ಒಂದು ಡಿಸೀಸ್ ಅಫೆಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಅಫೆಕ್ಟೆಡ್ ಬೈ ದಿ ಬ್ಯಾಕ್ಟೀರಿಯಾ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ವಿಚ್ ಶೋಸ್ ದಿ ಕೈಂಡ್ ಆಫ್ ಸಿಂಪ್ಟಮ್ಸ್ ಲೈಕ್ ಇಚಿಂಗ್ ಆರ್ ಬರ್ನಿಂಗ್ ಇನ್ ದಿ genital area. Okay, itching or burning sensation, itching or burning sensation in genital area. Okay, so ಏನಲ್ಲ ಆರ್ಗನ್ಸ್ ಇರ್ತದೆ ಜೆನೆಟಲ್ ಏರಿಯಾ ಇರುತ್ತೆ. ಸೊ ಅಲ್ಲಿ ಇಚ್ಚಿಂಗ್ ಅಥವಾ ಬರ್ನಿಂಗ್ ಸೆನ್ಸೇಷನ್ ನಾವು ಕಾಮನ್ ಆಗಿ ನೋಡ್ತೀವಿ ಅಂತ ಹೇಳ್ಬೋದು. ಅಮಂಗ್ ದಿ ಗೊನೋರಿಯಾ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಮೇಜರ್ ಸಿಂಪ್ಟಮ್ ಏನಂದ್ರೆ ಸೊ ಎ ಕೈಂಡ್ ಆಫ್ ಯೆಲ್ಲೋಯಿಶ್ ಲಿಕ್ವಿಡ್ ಡಿಸ್ಚಾರ್ಜ್. ಯೆಲ್ಲೋಯಿಶ್ ಡಿಸ್ಚಾರ್ಜ್ ಅಂತ ನಾವು ಹೇಳ್ತೀವಿ. ಯೆಲ್ಲೋಯಿಶ್ ಇರ್ತಕ್ಕಂಥ ಲಿಕ್ವಿಡ್ ಗಳು ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ ಫ್ರಮ್ ದಿ ಜೆನೆಟಲ್ ಏರಿಯಾ ಅಂತ ಹೇಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಕಾಮನ್ ಇಟ್ ಇಸ್ ಏನೋ ಕಾಮನ್ ಆಗಿ ಏನಂತ ಹೇಳ್ತೀವಿ, ಎರಡು ಕ್ಯಾಟಗರಿ ಮಾಡಿದ್ವಿ, HSV1 and HSV2. Okay, so ಎರಡು ಕ್ಯಾಟಗರಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಗೊನೋರಿಯಾ ಇಟ್ ಇಸ್ ಅ ಕೈಂಡ್ ಆಫ್ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ so fifth one the sexual transmitted disease na ಬಗ್ಗೆ ತಿಳ್ಕೊಳ್ತಾರೆ. so it is nothing but that syphilis ಅಂತ ಕರೀತಾರೆ. okay, so it is a kind of another sexual transmitting diseases ಅಂತ ಹೇಳ್ಬೋದು. so what is meant by syphilis, how it to be affected ಅಂತ ಹೇಳ್ತಾರೆ. it is primarily whatever that appearance of primarily it is characterized by the appearance of the painless oral or genital ulcer ಅಂತ ಹೇಳ್ತೀವಿ. okay, painless oral and genital ulcer ಅಂತ ಹೇಳ್ತೀವಿ. ಸೊ ಅಲ್ಸರ್ ಇಂದ ಬರ್ತಾರೆ ಕಾಮನ್ ಆಗಿ ಅನ್ಕೋತಾರೆ ಹುಣ್ಣಾಗೋದು ಅಂತ ಹೇಳ್ತೀವಿ, ಬಾಯಲ್ಲಿ ಹುಣ್ಣಾಗೋದು ಅಲ್ಲ. ಸೊ ಆ ರೀತಿಯ ಒಂದು ಪೇನ್ಲೆಸ್ ಇರುತ್ತೆ, ಓರಲ್ ಅಲ್ಸರ್ ಆಗುತ್ತೆ ಬಟ್ ಅದಕ್ಕೆ ನಮಗೆ ಪೇನ್ ಇರುತ್ತೆ. ಸ್ಟಾರ್ಟಿಂಗ್ ಏನೊಂದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಓರಲ್ ಬಾಯಲ್ಲಿ ತುಂಬಾನೇ ಅಲ್ಸರ್ ಫಾರ್ಮ್ ಆಗುತ್ತೆ, ಅದಕ್ಕೆ ಯಾವುದೇ ರೀತಿಯ ಪೇನ್ ಇಲ್ಲ. ಸೊ ಅದು ಕಾನ್ಸಿಕ್ವೆನ್ಸ್ ಆಗಿ ಜೆನೆಟಲ್ ಅಥವಾ ರಿಪ್ರೊಡಕ್ಟಿವ್ ಆರ್ಗನ್ ಇರುತ್ತೆ, ಅಲ್ಲಿ ಅಲ್ಸರ್ ಫಾರ್ಮ್ ಆಗುತ್ತೆ ಬಟ್ ಬೋತ್ ಆರ್ ಪೇನ್ಲೆಸ್. ಅದು ಲಾಂಗ್ ಪೀರಿಯಡ್ ಆಗಿ ವಾಸಿ ಆಗೋದಿಲ್ಲ, ಲಾಂಗ್ ಪೀರಿಯಡ್ ಆಗಿ ಅದೇ ರೀತಿ ಆಗುತ್ತೆ. ಸೊ ಯಾವುದೇ ರೀತಿಯ ಪೇನ್ ಇಲ್ಲ ಬಟ್ ಅಲ್ಸರ್ ಅನ್ನೋದು ಫಾರ್ಮ್ ಆಗ್ತಾ ಹೋಗುತ್ತೆ. ಇಟ್ ಇಸ್ ಅ ಕೈಂಡ್ ಆಫ್ ಡಿಫರೆಂಟ್ ಏನೋ ಸಿಂಪ್ಟಮ್ಸ್ ಅಥವಾ ಕ್ಯಾರೆಕ್ಟರ್ಸ್ ಆಫ್ ದೀಸ್ ಕೈಂಡ್ ಆಫ್ ಸಿಫಿಲಿಸ್ ಅಂತ ನಾವು ಹೇಳ್ತೀವಿ. ಅದು ಮೇಜರ್ ಅಲ್ಲಿ ಓರಲ್ ಆಗಿ, ಅದಾದ ನಂತರ ಜೆನೆಟಲ್ ಅಲ್ಲಿ ಅಲ್ಸರ್ ಆಗುತ್ತೆ. ಸೊ ಅದಾದ್ಮೇಲೆ ಲೆಷನ್ಸ್ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಲೆಷನ್ಸ್ ಅಂದ್ರೆ ಗಾಯ ಆದಾಗ ಬೇಗ ಆಗೋದಿಲ್ಲ. ವಾಟ್ ಔಟ್ ಏನೊಂದು ಲೆಷನ್ಸ್ ಅಂದ್ರೆ ಗಾಯ ಆದಾಗ ಏನೋ ನಾವು ತರ್ಚ್ಕೊಂಡಾಗ ಬ್ಲಡ್ ಇದಾಗ್ತದೆ, ಬೇಗ ಕ್ಯೂರ್ ಆಗೋದಿಲ್ಲ. ಓಕೆ, ಆ ರೀತಿಯಾದ ನೇಚರ್ ಕೂಡ ನಾವು ನೋಡ್ತಾ ಹೋಗ್ತೀವಿ. ಸೊ ವಾಟ್ ಔಟ್ ದಟ್ ಫೈನಲಿ ಇಟ್ ವಿಲ್ ಬಿ ಅಫೆಕ್ಟೆಡ್ ದಿ ವೈಟಲ್ ಆರ್ಗನ್ಸ್, ಎಲ್ಲಾ ರೀತಿಯ ಆರ್ಗನ್ಸ್ ಅಥವಾ ಏನಂದ್ರೆ ಸನ್ಲೈಟ್ ಗೆ ಎಕ್ಸ್ಪೋಸ್ ಆಗ್ತಕ್ಕಂಥ ಬಾಡಿ ಎಲ್ಲಾ ರೀತಿಯ ಆರ್ಗನ್ಸ್ ಕೂಡ ಅಷ್ಟೇ ವೈಟಲ್ ಆರ್ಗನ್ಸ್ ಅಲ್ಲಿ ವಾಟ್ ದಟ್ ಅಲ್ಸರ್ ತರ ಫಾರ್ಮ್ ಆಗಿ ಲೆಜನ್ಸ್ ಗಳು ಫಾರ್ಮ್ ಆಗಿ ಫೈನಲಿ ಇಟ್ ಇಸ್ ಲೀಡ್ಸ್ ಟು ದಿ ಡಿಸಬಿಲಿಟಿ ಅನ್ನೋದು ಬರುತ್ತೆ. ಸೊ ಯಾವ್ದೊಂದು ಕೈನಲ್ಲಿ ಆಗುತ್ತೆ ಅಥವಾ ಏನೊಂದು ಕಾಲಲ್ಲಿ ಆಗುತ್ತೆ ಅಂದ್ರೆ ಸೊ ಆ ಒಂದು ಆರ್ಗನ್ ವರ್ಕ್ ಆಗಬೇಕು, ಡಿಸಬಿಲಿಟಿ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾದ ನೇಚರ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಇಟ್ ಇಸ್ ನಥಿಂಗ್ ಬಟ್ ದಟ್ ಸಿಫಿಲಿಸ್ ಅಂತ ಹೇಳ್ಬೋದು. ಯಾವ ರೀತಿಯ ಗಾಯ ಬೇಗ ಕ್ಯೂರ್ ಆಗೋದಿಲ್ಲ, ಆ ಒಂದು ಕಾಲನ ಅಥವಾ ಕೈ ಪಾರ್ಟ್ ಅನ್ನು ತೆಗಿಬೇಕಾಗುತ್ತೆ, ಡಿಸಬಿಲಿಟಿ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಟ್ ಇಸ್ ನಥಿಂಗ್ ಬಟ್ ದಟ್ ಜನರಲೈಸ್ಡ್ ಡಿಸಬಿಲಿಟಿ ಅಂತ ಕರಿತೀವಿ. ಫೈನಲಿ ಆ ಒಂದು ಆರ್ಗನ್ ಯಾವ ರೀತಿ ಅಫೆಕ್ಟ್ ಮಾಡ್ತೇವೆ ವೈಟಲ್ ಆರ್ಗನ್ ಅದನ್ನೇ ತೆಗಿಬೇಕಾಗುತ್ತೆ ಅಂತ ನಾವು ಒಂದು ಚಾನ್ಸಸ್ ಬರುತ್ತೆ ಅಂತ ಹೇಳ್ಬೋದು. ದಟ್ ಇಸ್ ಅಬೌಟ್ ಸಿಫಿಲಿಸ್ ಅಂತ ಹೇಳ್ಬೋದು. ಇಟ್ ಇಸ್ ಎ ಮೇಜರ್ ಕೈಂಡ್ ಆಫ್ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಆಫ್ ಅಮಾಂಗ್ ದಿ ಹ್ಯೂಮನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ಥರ್ಡ್ ಫೋರ್ತ್ ನೆಕ್ಸ್ಟ್ ಸಿಕ್ಸ್ತ್ ಒನ್. ಓಕೆ, ಸೊ ಆರನೇ ಒಂದು ಕಾಯಿಲೆ ಬಗ್ಗೆ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬಗ್ಗೆ ಹೇಳ್ತಾರೆ ನಥಿಂಗ್ ಬಟ್ ಎವ್ರಿಬಡಿ ನೋ ಅಬೌಟ್ ದಟ್ ಏಡ್ಸ್. ಓಕೆ, ಸೊ ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರೀತಾರೆ. ಓಕೆ, ಸೊ ಈ ಒಂದು ಏಡ್ಸ್ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಸೊ ಇಟ್ ಈಸ್ ರಿಲೇಟೆಡ್ ಟು ದಿ ಮೇಜರ್ಲಿ ರಿಲೇಟೆಡ್ ಟು ದಿ ಇಮ್ಯೂನ್ ಡೆಫಿಷಿಯನ್ಸಿ ಅಂತ ಕರೀತಾರೆ. ಓಕೆ, ಸೊ ಇಮ್ಯೂನ್
ಡಿಫಿಷಿಯನ್ಸಿ ಅಂತ ಕರೀತಾರೆ. Okay, so immune deficiency majorly it will be affected the immune system. ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದು ನಮ್ಮ ಒಂದು ಬಾಡಿ ಇದೆ ಡೈರೆಕ್ಟ್ ಆಗಿ ಅದಕ್ಕೆ ಎಫೆಕ್ಟ್ ಮಾಡುತ್ತೆ. ಓಕೆ, ಸೊ ಯಾವಾಗ ಇಮ್ಯೂನ್ ಡಿಫಿಷಿಯನ್ಸಿ ಆಗ್ತಾ ಹೋಗುತ್ತೆ, ಸೊ ವಾಟ್ ಎವರ್ ದಟ್ ವೇರ್ ಇಟ್ ವಿಲ್ ಬಿ ಫಾರ್ಮೇಶನ್, ಯಾವ ರೀತಿಯ ಸಿಂಪ್ಟಮ್ಸ್ ಇಮ್ಯೂನ್ ಡಿಫಿಷಿಯನ್ಸಿ ಅಂತ ಯಾವ ರೀತಿಯ ಸಿಂಪ್ಟಮ್ಸ್ ತೋರಿಸ್ತಾ ಹೋಗುತ್ತೆ ಅಂದ್ರೆ ಎಲ್ಲ ಲಿಂಫ್ ನೋಡ್ಸ್. ಓಕೆ, ಸೊ ಲಿಂಫ್ ನೋಡ್ಗಳು ಏನಿರುತ್ತೆ, ಸೊ ಆ ಒಂದು ಲಿಂಫ್ ನೋಡ್ಗಳು ಎನ್ಲಾರ್ಜ್ಮೆಂಟ್ ನ ಪಡ್ಕೊಳ್ತಾ ಹೋಗುತ್ತೆ. ಸೊ ಲಿಂಫ್ ನೋಡ್ಸ್ ಅಂದ್ರೆ ಏನಿಲ್ಲ, ಸೊ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತಕ್ಕಂಥ ಒಂದು ನಮ್ಮ ಬಾಡಿನಲ್ಲಿ ಸಿಸ್ಟಮ್ ಇದೆ. ಓಕೆ, ಸೊ ಇಮ್ಯೂನ್ ಸಿಸ್ಟಮ್ ರಿಲೇಟೆಡ್ ಅಂತ ನಮ್ಮ ಸಿಸ್ಟಮ್ ಅಂತ ಹೇಳ್ಬೋದು. ವಾಟ್ ಆರ್ ದ ಬ್ಲಡ್ ವೆಸಲ್ಸ್ ಯಾವ ರೀತಿ ಇದೆ, ಅದೇ ರೀತಿಯಾಗಿ ಲಿಂಫ್ ವೆಸಲ್ಸ್ ಗಳು ನಮ್ಮ ಬಾಡಿ ಪೂರ್ತಿ ಕೂಡ ಫಾರ್ಮ್ ಆಗಿದೆ. ಸೊ ಆ ಒಂದು ಲಿಂಫ್ ವೆಸಲ್ಸ್ ಇದೆ ಅಲ್ಲದೆ ಒಂದು ರೀತಿಯಾದ ಗಂಟು ತರ ಫಾರ್ಮ್ ಆಗಿದೆ, ಎಸ್ಪೆಷಲಿ ಜಾಯಿಂಟ್ಸ್. ಓಕೆ, ನಮ್ಮ ಒಂದು ಕಾಲಿರ್ತಕ್ಕಂಥ ಜಾಯಿಂಟ್ಸ್ ಅಥವಾ ಕೈಲಿರ್ತಕ್ಕಂಥ ಜಾಯಿಂಟ್ಸ್ ಇರ್ಬೋದು, ಆ ಒಂದು ಜಾಯಿಂಟ್ಸ್ ಒಂದು ಗಂಟು ತರ ಫಾರ್ಮ್ ಆಗುತ್ತೆ. ಏನಕ್ಕೆ ಅಂದ್ರೆ ಅದರಲ್ಲಿ ಒಂದು ಇಮ್ಯುನಾಲಜಿಕಲಿ ಇನ್ವಾಲ್ವ್ ಆಗ್ತಕ್ಕಂಥ ಸೆಲ್ಸ್ ಗಳು ಸ್ಟೋರ್ ಆಗುತ್ತೆ. ಆ ಒಂದು ಪಾರ್ಟ್ ಅಲ್ಲಿ ಏನಾದ್ರು ಡ್ಯಾಮೇಜ್ ಆದ್ರೆ ಅಲ್ಲಿರ್ತಕ್ಕಂಥ ಸೆಲ್ಸ್ ಗಳು ಇಮ್ಯೂನ್ ಸೆಲ್ಸ್ ಏನಿದೆ, ಇಮ್ಯೂನಿಟಿ ಪ್ರೊಡಕ್ಟಿವ್ ಸೆಲ್ಸ್ ಏನಿದೆ, ಸೊ ಅದು ಆ ಒಂದು ಗಾಯ ಆಗಿರ್ತಕ್ಕಂಥ ಒಂದು ಡ್ಯಾಮೇಜ್ ಆಗಿರ್ತಕ್ಕಂಥ ಪಾರ್ಟಿಗೆ ಹೋಗಿ ಹೀಲಿಂಗ್ ಕ್ಯೂರ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಆ ಒಂದು ನಿಟ್ಟಿನಿಂದ ನಮ್ಮ ಬಾಡಿನ ಅಲ್ಲಲ್ಲೇ ಒಂದು ನೋಟ್ಸ್ ಗಳು ಫಾರ್ಮ್ ಆಗಿದೆ ಅಂತ ಹೇಳ್ಬೋದು. ಆ ಒಂದು ಲಿಂಫ್ ನೋಟ್ಸ್ ಏನಿದೆ ಇದು ಇಮ್ಯೂನ್ ಡಿಫಿಷಿಯನ್ಸಿ ಆಗೋದ್ರಿಂದ ಆ ಒಂದು ನೋಟ್ಸ್ ಗೆ ಹೋಗಿ ಎಫೆಕ್ಟ್ ಆಗುತ್ತೆ, ಅದು ಇನ್ನೂ ಊದ್ಕೊಳ್ತಾ ಇನ್ಫ್ಲಮೇಷನ್ ಅನ್ನೋದು ಆಗ್ತಾ ಹೋಗುತ್ತೆ. ಸೊ ವಾಟ್ ಆರ್ ದ ಎನ್ಲಾರ್ಜ್ಮೆಂಟ್ ಆಫ್ ದಿ ಲಿಂಫ್ ನೋಟ್ಸ್ ಇರ್ಬೋದು, ಅಥವಾ ಫೀವರ್ ಇರ್ಬೋದು, ಅಥವಾ ಕಾಮನ್ ಏನಾದ್ರು ಕಾಫಿಂಗ್ ಇರ್ಬೋದು. ಸೊ ಆ ರೀತಿಯ ಒಂದು ಕಾಮನ್ ಸಿಂಪ್ಟಮ್ಸ್ ಅನ್ನು ನೋಡ್ತಾ ಹೋಗ್ತೀವಿ. ಸೊ ಏನಂತ ಕಾಮನ್ ಸಿಂಪ್ಟಮ್ಸ್ ಇರುತ್ತೆ ಅದು ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ, ಟಿಲ್ ಡೆತ್ ಅದು ಕ್ಯೂರ್ ಆಗುವಂತ ಚಾನ್ಸಸ್ ಇಲ್ಲ ಅಂತ ನಾವು ಹೇಳ್ತಾ ಹೋಗ್ಬೋದು. ವೆಯ್ಟ್ ಲಾಸ್ ಇರ್ಬೋದು, ಇದೇ ರೀತಿಯಾದ ಒಂದು ಎಷ್ಟೋ ರೀತಿಯಾದ ಒಂದು ಸಿಂಪ್ಟಮ್ಸ್ ತೋರಿಸಿ ಫೈನಲಿ ಇಟ್ ಟು ದಿ ಡೆತ್ ಅಂತ ಹೇಳ್ಬೋದು. ಸೊ ಏಡ್ಸ್ ವಿಲ್ ಬಿ ಅಫೆಕ್ಟೆಡ್ ವಿತ್ ದಿ ಇಮ್ಯೂನ್ ಡಿಫಿಷಿಯನ್ಸಿ. ಒಂದು ರೀತಿಯಾದ ಒಂದು ಸೊ ರೋಗ ನಿರೋಧಕ ಶಕ್ತಿ ಅಂತ ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಬರುತ್ತೆ. ಓಕೆ, ಸೊ ದಟ್ಸ್ ಅಬೌಟ್ ದ ಕೈಂಡ್ ಆಫ್ ಸೆಕ್ಷುಯಲಿ ಟ್ರಾನ್ಸ್ಮಿಟಿಂಗ್ ಡಿಸೀಸ್ ಅಂತ ಹೇಳ್ತಾ ಹೋದ್ರು. ಸೊ ಮತ್ತೊಂದು ಸೆಕ್ಷುಯಲಿ ಟ್ರಾನ್ಸ್ಮಿಟಿಂಗ್ ಡಿಸೀಸ್ ನ ಬಗ್ಗೆ ಹೇಳ್ತಾ ಹೋದ್ರೆ ಹೆಪಟೈಟಿಸ್ ಬಿ ಅಂತ ಕರೀತಾ ಹೋಗ್ತಾರೆ. ಹೆಪಟೈಟಿಸ್ ಬಿ ಅಂತ ಹೇಳ್ತಾ ಹೋಗ್ಬೋದು. ಸೊ ವಾಟ್ ಇಸ್ ಮೀನ್ ಬೈ ಹೆಪಟೈಟಿಸ್ ಬಿ ಅಂತ ಹೇಳ್ತಾರೆ, ಸೊ ಇಟ್ ಈಸ್ ಅ ಕೈಂಡ್ ಶೋಸ್ ದಿ ಜನರಲ್ ಫ್ಲೂ ಸಿಂಪ್ಟಮ್ಸ್. ಸೊ ಜ್ವರ ಬಂದಾಗ ಯಾವ ರೀತಿಯಾದ ಒಂದು ಸಿಂಪ್ಟಮ್ಸ್ ಇರುತ್ತೆ, ಸೊ ಆ ರೀತಿಯಾದ ಒಂದು ಫ್ಲೂ ಬರ್ತಕ್ಕಂಥ ಸಿಂಪ್ಟಮ್ಸ್ ನ ಇದು ಕಾಮನ್ ಹೆಪಟೈಟಿಸ್ ಬಿ ಅನ್ನೋದು ತೋರಿಸುತ್ತೆ ಅಂತ ಹೇಳ್ತಾ ಹೋಗೋದು. ಅಲಾಂಗ್ ವಿತ್ ದಟ್ ಏನೊಂದು ಸೊ ಫ್ಲೂ ಸಿಂಪ್ಟಮ್ಸ್ ಅಂದ್ರೆ ಕಾಮನ್ ಆಗಿ ಜಾಯಿಂಟ್ ಪೇನ್ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಜಾಯಿಂಟ್ ಗಳಲ್ಲಿ ತುಂಬಾನೇ ಪೇನ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಅದ್ರ ಜೊತೆಗೆ ಇಟ್ ಇನ್ಕ್ಲೂಡ್ಸ್ ನೇಸಲ್ ಡಿಸ್ಚಾರ್ಜ್, ಇರ್ಬೋದು. ಸೊ ಅದ್ರ ಜೊತೆಗೆ ಕಾಫಿಂಗ್ ಇರ್ಬೋದು, ಫೀವರ್ ಇರ್ಬೋದು. ಸೊ ಈ ರೀತಿಯಾದ ಒಂದು ಫ್ಲೂ ಅಂದ್ರೆ ಯಾವ ರೀತಿಯ ಸಿಂಪ್ಟಮ್ಸ್ ಇರುತ್ತೋ ಸೊ ಆ ರೀತಿಯಾದ ಕಾಮನ್ ಸಿಂಪ್ಟಮ್ಸ್ ನ ಇದು ತೋರಿಸ್ತಾ ಹೋಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ದಟ್ ಫ್ಯಾಟಿಗ್ಯೂ ಅಥವಾ ಡಿಸ್ಟ್ರಕ್ಷನ್ ಆಫ್ ದಿ ಲಿವರ್ ಸೆಲ್ಸ್. ಓಕೆನಾ, ಫ್ಯಾಟಿಗ್ಯೂ ಅನ್ನೋದು ಕೇಟಾಗ್ರೆ. ಸೊ ಫ್ಯಾಟಿಗ್ಯೂ ಅನ್ನೋದು ಕೇಟಾಗಿದೆ ಫೈನಲಿ ಆಗ್ತಿದ್ದು ಅಂತಂದ್ರೆ ಇಟ್ ಡಿಸ್ಟ್ರಾಯ್ಸ್ ದಿ ಫೈನಲಿ ಔಟ್ಪುಟ್ ಎಫೆಕ್ಟ್ ಅಂದ್ರೆ ಡಿಸ್ಟ್ರಾಯ್ಸ್ ದಿ ಲಿವರ್ ಸೆಲ್ಸ್. ಫೈನಲ್ ಆಗಿ ಏನಂದ್ರೆ ನಮ್ಮ ಒಂದು ಲಿವರ್ ಸೆಲ್ಸ್ ಇದೆ ಆ ಒಂದು ಲಿವರ್ ಸೆಲ್ಸ್ ನ ಡಿಸ್ಟ್ರಾಯ್ ಮಾಡಿ ಇಟ್ ವಿಲ್ ಬಿ ಅಫೆಕ್ಟಿವ್ ಅಂತ ನಾವು ಹೇಳ್ತಾ ಹೋಗೋದು. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ ಫಾರ್ ದಿ ಕೈಂಡ್ ಆಫ್ ದಿ ಸೆಕ್ಷುಯಲ್ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಕ್ಲೈಮಿಡಿಯಾಸಿಸ್ ಇರ್ಬೋದು, ಟ್ರೈಕೋಮೊನಾಸಿಸ್ ಇರ್ಬೋದು, ಜೆನೆಟಲ್ ಆರ್ಥಿಸ್ ಇರ್ಬೋದು, ಗೊನೇರಿಯಾ, ಸಿಫಿಲಿಸ್, ಏಡ್ಸ್ ಅಂಡ್ ಹೆಪಟೈಟಿಸ್ ಬಿ. ದೀಸ್ ಆರ್ ದಿ ಕಾಮನ್ಲಿ ನಾನ್ ಸೆಕ್ಷುಯಲ್ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್ ಅಂತ ನಾವು ಹೇಳ್ತೀವಿ. ಸೊ ಏನೊಂದು ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಎಕ್ಸಾಂಪಲ್ಸ್ ಮತ್ತೆ ಸಿಂಪ್ಟಮ್ಸ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಈ ಒಂದು ರಿಲೇಟೆಡ್ ಆಗಿ ಒಂದು ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ಪ್ರಿವೆಂಟಿವ್ ಮೆಜರ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋದು. ಸೊ ಪ್ರಿವೆಂಟಿವ್ ಮೆಜರ್ಸ್ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಸೊ ಅವಿಟ್ ವಿಲ್ ಬಿ ಪ್ರಿವೆಂಟೆಡ್ ಅಂತ ಹೇಳ್ತಾ ಹೋದ್ರೆ ಸೊ ಆಸ್ ಇಟ್ ಈಸ್ ನಾವು ಅವಾಗಲೇ ಏನೊಂದು ಸಿಂಪ್ಟಮ್ಸ್ ಹೇಳಿದ್ರೆ ಅಥವಾ ಯಾವ ರೀತಿ ಕ್ಯಾರೆಕ್ಟರ್ ಇದೆ, ಈ ರೀತಿಯ ಕಾಯಿಲೆ ಬಗ್ಗೆ ಯಾವ ರೀತಿ ಕ್ಯಾರೆಕ್ಟರ್ಸ್ ಇರುತ್ತೆ ಅದನ್ನೇ ನಾವು ಪ್ರಿವೆಂಟಿವ್ ಅವಾಯ್ಡ್ ಮಾಡೋದು ಅಂತ ಹೇಳ್ತಾ ಹೋಗ್ಬೋದು. ಸೊ ಅವಿಟ್ ವಿಲ್ ಬಿ ಅವಾಯ್ಡ್ ಅಂತ ಹೇಳ್ತಾರೆ. ಸೊ ಅವಾಯ್ಡ್ ದಟ್ ಮೇಜರ್ ಪ್ರಿವೆಂಟಿವ್ ಮೆಜರ್ ಯಾರನ್ನ ನಾವು ತಗೊಳ್ತೀವಿ ಅಂದ್ರೆ avoiding of multiple sexual contact. Okay na? So
ಸೊ ಏನೊಂದು ಮಲ್ಟಿಪಲ್ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಇದೆ ಅದನ್ನ ಅವಾಯ್ಡ್ ಮಾಡೋದ್ರಿಂದ ಸೊ ಈ ಒಂದು ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ನ ಪ್ರಿವೆಂಟಿವ್ ಮೆಜರ್ ಆಗಿ ನಾವು ಹೇಳ್ತಾ ಹೋಗ್ಬೋದು. ಅಥವಾ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್ ಸೆಕ್ಷುಯಲ್ ಪಾರ್ಟ್ನರ್ಸ್ ಇರುತ್ತೆ ಅದನ್ನ ಅವಾಯ್ಡ್ ಮಾಡೋದ್ರಿಂದ ವಾಟ್ ಅವರ್ ಜೆನ್ಯೂನಿಟಿನ ಮೇಂಟೈನ್ ಮಾಡೋದ್ರಿಂದ ಸೆಕ್ಷುಯಲ್ ಇಂಟರ್ಕೋರ್ಸ್ ವಿಷಯದಲ್ಲಿ ವಾಟ್ ಅವರ್ ದಟ್ ಈ ಒಂದು ಪ್ರಿವೆಂಟಿವ್ ಮೆಜರ್ ಆಗಿ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಕಾಮನ್ ಏನೊಂದು ಪ್ರಿವೆಂಟಿವ್ ಮೆಜರ್ಸ್ ಇದೆ. ಸೊ ಯೂಸಿಂಗ್ ದಿ ಕಾಂಟ್ರಾಸೆಪ್ಟಿವ್ಸ್ ಸೊ ಸೆಕ್ಷುಯಲ್ ಇಂಟರ್ಕೋರ್ಸ್ ಟೈಮ್ ಅಲ್ಲಿ ಕಾಂಟ್ರಾಸೆಪ್ಟಿವ್ಸ್ ಲೈಕ್ ಕಾಂಡಮ್ಸ್ ಇರಬಹುದು. ಓಕೆ, ಸೊ ಏನೊಂದು ಬ್ಯಾರಿಯರ್ಸ್ ಅಂತ ಟೆಂಪರರಿ ಮೆಥಡ್ ಆಫ್ ಬ್ಯಾರಿಯರ್ಸ್ ಅಂತ ನಾವು ಆಲ್ರೆಡಿ ತಿಳ್ಕೊಂಡಿರ್ತೀವಿ. ಸೊ ಕಾಂಡಮ್ಸ್ ಇರ್ಬೋದು ಅಥವಾ ಸರ್ವೈಕಲ್ ಕ್ಯಾಪ್ಸ್ ಇರ್ಬೋದು. ಸೊ ಈ ರೀತಿಯಾದ ಒಂದು ಬ್ಯಾರಿಯರ್ಸ್ ನ ಯೂಸ್ ಮಾಡೋದ್ರಿಂದ ಸೆಕ್ಷುಯಲ್ ಇಂಟರ್ಕೋರ್ಸ್ ನ ಟೈಮ್ ಅಲ್ಲಿ ಸೊ ವಿ ಕ್ಯಾನ್ ಅವಾಯ್ಡ್ ದಿ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ನ ಕಾಮನ್ ಆಗಿ ಪ್ರಿವೆಂಟಿವ್ ಮೆಜರ್ ಆಗಿ ನಾವು ತಗೊಳ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಸೊ ಅದ್ರ ಜೊತೆಗೆ ಸೊ ಯೂಸಿಂಗ್ ಆಫ್ ಸ್ಟೆರಿಲೈಸ್ಡ್ ನೀಡಲ್ಸ್. ಸ್ಟೆರಿಲೈಸ್ಡ್ ನೀಡಲ್ಸ್ ಏನಿದೆ ಸೊ ಇಂಜೆಕ್ಷನ್ ನ ಟೈಮ್ ಇರ್ಬೋದು ಕಾಮನ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಇಂಜೆಕ್ಷನ್ ನೀಡಲ್ಸ್ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಸ್ಟೆರಿಲೈಸ್ಡ್ ನೀಡಲ್ಸ್ ಯೂಸ್ ಮಾಡೋದ್ರಿಂದ ಈ ರೀತಿಯ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ನ ಅವಾಯ್ಡ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ನೀಡಲ್ಸ್ ಇರ್ಬೋದು ಅಥವಾ ಸಿರಿಂಜಸ್ ಇರಬಹುದು. ಸೊ ಈಗ ಬಿಡಿ ವಾಟ್ ಆರ್ ದ 5 ಸಿಲಿಕಾನ್ ಸಿರಿಂಜಸ್ ಇರುತ್ತೆ, ಒಬ್ರು ಯೂಸ್ ಮಾಡಿದ್ರೆ ಅದನ್ನ ಡಿಸ್ಪೋಸ್ ಮಾಡ್ತಾರೆ, ತಿರ್ಗಾ ರೀಸೈಕ್ಲಿಂಗ್ ನೋಡೋದೇ ಇರೋದಿಲ್ಲ. ಓಕೆ, ಸೊ ಇಲ್ಲಿ ಕಲೆ ಇದೆ ಅಂದ್ರೆ ಗ್ಲಾಸ್ ಏನೋ ಸಿರಿಂಜಸ್ ಅಥವಾ ಏನೊಂದು ಮೆಟಾಲಿಕ್ ನೀಡಲ್ಸ್ ನ ಯೂಸ್ ಮಾಡ್ತೀವಿ. ಇದು ಕೂಡ ಮೆಟಾಲಿಕ್ ಯೂಸ್ ಇದೆ ಬಟ್ ಸಿಂಗಲ್ ಯೂಸ್ ಅಷ್ಟೇನೆ. ಸೊ ಗ್ಲಾಸ್ ಸಿರಿಂಜಸ್ ಯೂಸ್ ಮಾಡ್ತಿದ್ರು. ವಾಟ್ ಆರ್ ದಟ್ ಏನೊಂದು ಅದನ್ನ ಸ್ಟೆರಿಲೈಸ್ ಮಾಡಿ ಯೂಸ್ ಮಾಡ್ತೀವಿ ಅಥವಾ ಕಾಮನ್ ಆಗಿ ಯೂಸ್ ಮಾಡ್ತಿದ್ರು. ಈಗ ವಾಟ್ ಆರ್ ದಟ್ ಏನೊಂದು ಪಾಲಿಥಿನ್ ಏನೊಂದು ಅಥವಾ ವಾಟ್ ಆರ್ ಫೈಬರ್ ಏನೊಂದು ಕಂಟೆಂಟ್ ನೀಡಲ್ಸ್ ಬರೋದ್ರಿಂದ ಸಿಂಗಲ್ ಯೂಸ್ 5 ರೂಪೀಸ್ಗೆ 10 ರೂಪೀಸ್ಗೆ ಎಲ್ಲ ಸಿಗುತ್ತೆ. ಸೊ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ನಾವು ವಿ ಆರ್ ಯೂಸಿಂಗ್ ಬಟ್ ಇಟ್ ವಿಲ್ ಬಿ ನಾಟ್ ಅದು ಕೂಡ ಒಂದು ರೀತಿಯ ಪ್ರಿವೆಂಟಿವ್ ಮೆಜರ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ಅವಾಯ್ಡಿಂಗ್ ದಿ ಶೇರಿಂಗ್ ಆಫ್ ರೇಸರ್ಸ್. ಓಕೆ, ಶೇರಿಂಗ್ ಆಫ್ ರೇಸರ್ಸ್. ಓಕೆ, ರೇಸರ್ಸ್ ಅಥವಾ ಏನೊಂದು ಸಲೂನ್ ಹೋದ್ರೆ ಕಾಮನ್ ರೇಸರ್ ಅಥವಾ ಬ್ಲೇಡ್ಸ್ ನ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಆ ರೀತಿ ಎಲ್ಲ ಒಂದು ಕಾಮನ್ ರೇಸರ್ಸ್ ಅಥವಾ ಬ್ಲೇಡ್ಸ್ ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡ್ತಾರೆ. ಅವ್ರು ರೇಸರ್ ಯೂಸ್ ಮಾಡ್ತಾರೆ, ಬ್ಲೇಡ್ ಯೂಸ್ ಮಾಡ್ತಾರೆ. ಯಾರೊಬ್ಬ ಇನ್ಫೆಕ್ಟೆಡ್ ಪರ್ಸನ್ ಯೂಸ್ ಮಾಡ್ತಾರೆ. ಸೊ ಅವ್ನಿಗೆ ಏನಾದ್ರು ರೇಸರ್ ಅಥವಾ ಬ್ಲೇಡ್ ಯೂಸ್ ಮಾಡ್ಬೇಕಾದ್ರೆ ಏನೋ ಒಂದು ಸ್ವಲ್ಪ ಚಿಕ್ಕದಾಗಿ ಲೀಷನ್ಸ್ ಆಯ್ತು, ಕಟ್ ಆಯ್ತು, ಸೊ ಬ್ಲಡ್ ಬರುತ್ತೆ. ಸೊ ಅದನ್ನ ಅವನು ನೀಟಾಗಿ ವಾಶ್ ಮಾಡೋದು ರಿಮೂವ್ ಮಾಡಿದ್ರೆ ಸೇಮ್ ಕೈಂಡ್ ಆಫ್ ಏನೋ ರೇಸರ್ನೆ ಮತ್ತೊಬ್ಬ ವ್ಯಕ್ತಿಗೆ ಬರ್ತಾನೆ. ಇನ್ಫೆಕ್ಟೆಡ್ ಪರ್ಸನ್ ನಾರ್ಮಲ್ ಪರ್ಸನ್ ಇನ್ನು ಯಾವುದೇ ರೀತಿಯಾದ ಸೆಕ್ಷುಯಲ್ ಇಂಟರ್ಕೋರ್ಸ್ ಇರ್ಬೋದು ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಫೆಕ್ಟ್ ಮಾಡ್ತಕ್ಕಂಥ ಯಾವುದೇ ರೀತಿಯಾದ ಒಂದು ಪ್ರೋಸೆಸ್ ಗೆ ಇನ್ವಾಲ್ವ್ ಆಗಿರೋದಿಲ್ಲ, ಆದ್ರೂ ಕೂಡ ಡಿಸೀಸಸ್ ಬರುತ್ತೆ. ಓಕೆನಾ, ಸೊ ಆ ರೀತಿಯ ಡಿಸೀಸಸ್ ಇರುತ್ತೆ. ನೆಕ್ಸ್ಟ್ ದಟ್ ಅವನು ಬ್ಲೇಡ್ಸ್ ಅಥವಾ ಆ ರೀತಿಯ ಕಾಮನ್ ರೇಸರ್ಸ್ ಯೂಸ್ ಮಾಡೋದನ್ನ ವಾಟ್ ಅವರ್ ದಟ್ ಅವಾಯ್ಡ್ ಮಾಡಬೇಕು. ನೀವು ಸಲೂನ್ಸ್ ಕೂಡ ಅಷ್ಟೇ ರೇಸರ್ ಬ್ಲೇಡ್ ಯೂಸ್ ಮಾಡಿದ್ದಾರೆ ಅಂದ್ರೆ ಸೊ ಅವನ ಒಂದು ಸಲೂನ್ ಪರ್ಸನ್ ಇರ್ತಾನೆ, ಅವನು ರಿಮೂವ್ ಮಾಡಿದ್ದಾರೆ ಕೂಡ ಅಷ್ಟೇ ನನ್ನ ಕಣ್ಮುಂದೆನೆ ಹೊಸ ಬ್ಲೇಡ್ ಹಾಕುವಂತ ನಾವು ಹೇಳ್ಬಿಟ್ಟು ಯೂಸ್ ಮಾಡಬೇಕು. ಓಕೆ, ಬೆಟರ್ ಇಟ್ ವಿಲ್ ಬಿ ಅಂತ ಹೇಳ್ತಾ ಹೋದು. ಅದ್ರ ಜೊತೆಗೆ ಬ್ರಷಸ್, ಸೊ ಏನು ಟೂತ್ ಬ್ರಷ್ ಏನಿದೆ ಸೊ ಅದನ್ನು ಕೂಡ ಅಷ್ಟೇ ಪರ್ಸನಲೈಸ್ಡ್ ಥಿಂಕ್ ಆಗಿ ಯೂಸ್ ಮಾಡಬಹುದು. ಬ್ರಷಸ್ ಕೂಡ ಯಾವ ರೀತಿ ಶೇರ್ ಮಾಡಬಹುದು. ಸೊ ಯಾವುದೋ ಒಂದು ವಾಟ್ ಆರ್ ದಟ್ ಹೆಪಟೈಟಿಸ್ ಬಿ ಇರ್ಬೋದು ಅಥವಾ ಸೊ ಏನೊಂದು ಸಿಫಿಲಿಸ್ ಇರ್ಬೋದು. ಸೊ ಓರಲ್ ಅಥವಾ ಗೊನೇರಿಯಾ ಇರ್ಬೋದು. ಸೊ ಏನೊಂದು ಓರಲ್ ಅಥವಾ ಸೊ ಏನೊಂದು ಪೇನ್ಲೆಸ್ ಏನೊಂದು ಅಲ್ಸರ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಅದರಲ್ಲಿ ಇರುತ್ತೆ ಅಂತ ನಾವು ಹೇಳಿದ್ವಿ. ಓಕೆ, ಎಸ್ಪೆಷಲಿ ಅಬೌಟ್ ದಟ್ ಸಿಫಿಲಿಸ್ ಅಲ್ಲಿ ಆ ರೀತಿಯ ಒಂದು ಸಿಂಪ್ಟಮ್ಸ್ ನಾವು ನೋಡ್ತೀವಿ. ಓರಲ್ ಅಲ್ಸರ್ ಆಗುತ್ತೆ, ಅವನು ಸಿಫಿಲಿಸ್ ಬಂದಿರುತ್ತೆ ಅಂದ್ರೆ ಸೊ ಬಾಯಿಲ್ ಯೂಸ್ ಮಾಡ್ತಾನೆ, ಸೊ ಅದು ಅವನಿಗೆ ಪೇನ್ಲೆಸ್ ಆಗುತ್ತೆ. ಅವನು ಯೂಸ್ ಮಾಡ್ತಕ್ಕಂಥ ಬ್ರಷ್ ನಾನು ಯೂಸ್ ಮಾಡಿದ್ರೆ ಮತ್ತೊಬ್ಬ ನಾರ್ಮಲ್ ಪರ್ಸನ್ ಯೂಸ್ ಮಾಡ್ದ ಅಂದ್ರೆ ದೇರ್ ಇಸ್ ದ ಚಾನ್ಸಸ್ ಆಫ್ ದಿ ಟ್ರಾನ್ಸ್ಮಿಷನ್ ಅಂತ ಹೇಳ್ತಾ ಹೋಗ್ಬೋದು. ಓಕೆನಾ, ಸೊ ಇದು ಒಂದು ರೀಸನ್ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ಪ್ರಿವೆಂಟಿವ್ ಮೆಜರ್ ನಾವೇನ್ ಮಾಡ್ತೀವಿ ಅಂದ್ರೆ ಸೊ ನೆಕ್ಸ್ಟ್ ದಟ್ ಏನೊಂದು ಸ್ಕ್ರೀನಿಂಗ್ ಆಫ್ ದಿ ಬ್ಲಡ್ ಟ್ರಾನ್ಸ್ಮಿಷನ್ ಆಫ್ ಬ್ಲಡ್ ಅಂತ ಹೇಳ್ತೀವಿ. ಓಕೆ, ಸ್ಕ್ರೀನಿಂಗ್ ಡ್ಯೂರಿಂಗ್ ಬ್ಲಡ್ ಟ್ರಾನ್ಸ್ಮಿಷನ್. ಓಕೆ, ಸೊ ಏನೊಂದು ಬ್ಲಡ್ ನಾವು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಮಿಟ್ ಮಾಡ್ಬೇಕಾದ್ರೆ ಸೊ ಇಟ್ ಶುಡ್ ಬಿ ಪ್ರಾಪರ್ಲಿ ಸ್ಕ್ರೀನರ್ ಅಂತ ನಾವು ಹೇಳ್ತೀವಿ. ಈಗ ಸ್ಕ್ರೀನ್ ಮಾಡುತ್ತಾರೆ ಯಾಕೆಂದ್ರೆ ಸೊ ಈಗ ಯಾರಿಗೊಬ್ಬ ಬ್ಲಡ್ ಬೇಕಾದ್ರೆ ನನ್ನ ಫ್ರೆಂಡಿಗೆ ನಾನೇ ಬ್ಲಡ್ ನ ಕೊಡ್ತೀನಿ, ಆದ್ರೂ ಕೂಡ ನಾನೇ ಬ್ಲಡ್ ಕೊಟ್ಟರು ಕೂಡ ಸಮ್ ಕೈಂಡ್ ಆಫ್ ಚಾರ್ಜಸ್ ದೇ ವಿಲ್ ಬಿ ಗೆಟ್ ನಮ್ಮಿಂದ ಕಟ್ಟಿಸ್ಕೊಳ್ತೇವೆ ಅಥವಾ ಯಾರಿಗೆ ಬೇಕಾದ್ರೆ ಅವ್ರು ಕಟ್ಟಿಸ್ಕೊಳ್ತಾರೆ. ಏನಕ್ಕೆ ನಾನ್ ತಾನೇ ಬ್ಲಡ್ ಕೊಡ್ತಿರೋದು. ಸೊ ಯಾವುದೇ ರೀತಿಯಲ್ಲ ಅಂದ್ರೆ ದೇ ಶುಡ್ ಬಿ ಪ್ರೊಸೆಸ್ಡ್, ಅದು ಸ್ಕ್ರೀನಿಂಗ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ನಾನು ಹಿಂಗೆ ಕೊಟ್ಟೇನೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡಿದ್ರೆ ಇಟ್ ಶುಡ್ ಬಿ ಸ್ಕ್ರೀನಿಂಗ್ ನ ಮಾಡ್ತಾರೆ. ಓಕೆ, ಸ್ಕ್ರೀನ್ ನಥಿಂಗ್ ಬಟ್ ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಸೊ ಅವ್ನಿಗೆ ಯಾವುದೇ ರೀತಿಯಾದ ಕಾಯಿಲೆ ಇತ್ತು ನನಗೆ ಸೊ ಅದು ಅವ್ನಿಗೆ ಟ್ರಾನ್ಸ್ಮಿಟ್ ಮಾಡಬಹುದು. ಸೊ ಆ ರೀತಿಯಾಗಿ ಸ್ಕ್ರೀನಿಂಗ್ ನ ಮಾಡಬೇಕು ಅಂತ ಹೇಳ್ಬೋದು. ಸೊ ಸ್ಕ್ರೀನಿಂಗ್ ಮಾಡಿ ಏನೊಂದು ಬ್ಲಡ್ ನ ಟ್ರಾನ್ಸ್ಮಿಷನ್ ಮಾಡೋದ್ರಿಂದ ಇಟ್ ವಿಲ್ ಬಿ ಇಟ್ ಕೈಂಡ್ ಆಫ್ ದಿ ಪ್ರಿವೆಂಟಿವ್ ಮೆಜರ್ ಆಫ್ ದಿ ಸೆಕ್ಸುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಒಂದು ಪ್ರೋಸೆಸ್ ಬಗ್ಗೆ ಕಾನ್ಸೆಪ್ಟ್ ನ ಬಗ್ಗೆ ಇದರಲ್ಲೇ ಬರ್ತಕ್ಕಂಥ ಡಯಾಗ್ನೋಸಿಸ್. ಹೌ ಇಟ್ ವಿಲ್ ಬಿ ಡಯಾಗ್ನೋಸ್.
ಓಕೆ, ಸೊ ಯಾವ ರೀತಿಯಾಗಿ ಈ ಒಂದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ನ ಡಯಾಗ್ನೈಸ್ ಮಾಡ್ತಾರೆ. ಓಕೆ, ಸೊ ಡಯಾಗ್ನೋಸಿಸ್ ನ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಡಯಾಗ್ನೋಸಿಸ್ ನ ಬಗ್ಗೆ ಡಯಾಗ್ನೋಸಿಸ್ ಅಂತ ಹೇಳ್ತಾರೆ. ಸೊ ಈಗ ಏನಂದ್ರೆ ಹೈಲಿ ಮಾಡಿಫೈಡ್ ಏನಾದ್ರು ಟೆಕ್ನಿಕ್ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಎಸ್ಪೆಷಲಿ ಈಗ ಒಂದು ಪ್ರೆಸೆಂಟ್ ಇದೆ ಗೊನೇರಿಯಾ ಅಥವಾ ಸಿಫಿಲಿಸ್ ಇರ್ಬೋದು, ಹೆಪಟೈಟಿಸ್ ಬಿ ಅದೆಲ್ಲವೂ ಕೂಡ ನಮ್ಗೆ ಆಲ್ರೆಡಿ ವ್ಯಾಕ್ಸಿನ್ ಇದೆ, ಅದೆಲ್ಲ ಅವಾಯ್ಡ್ ಆಗಿದೆ ನಮ್ಮ ಒಂದು ಕಂಟ್ರಿನಲ್ಲಿ. ಬಟ್ ಪ್ರೆಸೆಂಟ್ ಏನೊಂದು ಪ್ರೊಸೆಸ್ ಇದೆ ಅಂದ್ರೆ ಏಡ್ಸ್, ಓಕೆ, HIV ಅಥವಾ ಏನೋ ಅಕ್ವೈರ್ಡ್ ಇಮ್ಯುನರಿ ಡೆಫಿಷಿಯನ್ಸಿ ಸಿಂಡ್ರೋಮ್ ಇದೆ, ಇದು ಪ್ರೆಸೆಂಟ್ ಇದೆ ಅಂತ ಹೇಳ್ತಾ ಹೋಗ್ಬೋದು ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಲ್ಲಿ. ಸೊ ಇದನ್ನ ಡಯಾಗ್ನೈಸ್ ಮಾಡಲಿಕ್ಕೆ ಒಂದು ಟೆಕ್ನಿಕ್ ಅನ್ನ ಕಂಡಿದ್ದಾರೆ. ಸೊ ಅದನ್ನ ನಾವು ಎಲಿಸಾ ಟೆಸ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ವಾಟ್ ಇಟ್ ಮೀನ್ ಬೈ ಎಲಿಸಾ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ನಥಿಂಗ್ ಬಟ್ ಫುಲ್ ಫಾರ್ಮ್ ಅಲ್ಲಿ ನಾವು ಎಂಜೈಮ್ ಲಿಂಕ್ಡ್ immuno sorbent assay ಅಂತ ಕರೀತಾರೆ. ಓಕೆ, for pronounced like this. Okay, full form of ELISA is enzyme linked immunosorbent assay ಅಂತ ನಾವು ಕರೀತೀವಿ. So it is a majorly used diagnostic technique for the ELISA testing ಅಂತ ಹೇಳ್ತೀವಿ. ಸೊ ಇದನ್ನ ಅಲ್ಲದೆ ಇನ್ನೊಂದು ರೀತಿಯಾದ ಒಂದು ಟೆಕ್ನಿಕ್ ಅನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ELISA ನ ಇನ್ನೊಂದು ಹೆಸರು ಕೇಳ್ತಾ ಹೋಗ್ತಾರೆ ವೆಸ್ಟರ್ನ್ ಬ್ಲಾಟಿಂಗ್ ಟೆಕ್ನಿಕ್ ಅಂತ ಕರೀತಾರೆ. ವೆಸ್ಟರ್ನ್ ಬ್ಲಾಟ್ ಟೆಕ್ನಿಕ್ ಅಂತ ಹೇಳ್ಬೋದು. ಸೊ ಈ ರೀತಿಯಾದ ಒಂದು ಕಾಮನ್ ಏನೊಂದು ಡಯಾಗ್ನೋಸಿಸ್ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ಸೊ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ನ ಡಯಾಗ್ನೋಸ್ ಮಾಡ್ತಿದ್ದಾರೆ ಅಥವಾ ಅನಾಲಿಸಿಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಹೌ ಇಟ್ ವಿಲ್ ಬಿ ವರ್ಕ್ ಅಂತ ಹೇಳ್ತಾ ಅವ್ರೆ ಇಟ್ ಶೋಸ್ ದಿ ಪ್ರೆಸೆನ್ಸ್ ಆಫ್ ಆಂಟಿಬಾಡೀಸ್. ಓಕೆ, ಸೊ ಶೋಸ್ ದಿ ಪ್ರೆಸೆನ್ಸ್ ಆಫ್ ಆಂಟಿಬಾಡೀಸ್ ಅಗೇನ್ಸ್ಟ್ HIV. ಓಕೆ, ಸೊ ಈ ಒಂದು ಟೆಕ್ನಿಕ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ HIV ಅಥವಾ ಏಡ್ಸ್ ಕಾಯಿಲೆ ಅಂತ ಡೈರೆಕ್ಟ್ ಆಗಿ ಆ ಒಂದು ವೈರಸ್ ಇಂದ ಡೈರೆಕ್ಟ್ ಆಗಿ ಅದ್ರ ಮೇಲೆ ಆಕ್ಟ್ ಮಾಡೋದು. ಓಕೆನಾ, ಸೊ ಫಾರ್ ಎಕ್ಸಾಂಪಲ್ ನನ್ಗೆ ಯಾವುದೇ ರೀತಿಯಾದ ಕಾಯಿಲೆ ಬಂದರೂ ಕೂಡ ಅಷ್ಟೇನೆ ಆ ರೀತಿಯಾದ ಒಂದು ಕಾಯಿಲೆ ವಿರುದ್ಧವಾಗಿ ಅಥವಾ ಯಾವುದೋ ಒಂದು ಫಾರಿನ್ ಪಾರ್ಟಿಕಲ್ಸ್ ನನ್ನ ಬಾಡಿಗೆ ಸೇರ್ಕೊಂಡ್ರೆ ಆ ಒಂದು ಫಾರಿನ್ ಪಾರ್ಟಿಕಲ್ಸ್ ವಿರುದ್ಧವಾಗಿ ನನ್ನ ಬಾಡಿನಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಎನಿ ಕೈಂಡ್ ಆಫ್ ಫಾರಿನ್ ಪಾರ್ಟಿಕಲ್ಸ್. ಓಕೆ, ಸೊ ವೆದರ್ ದೇ ಆರ್ ನಾಟ್ ಟು ಅಸ್ ಆರ್ ಅನ್ನಾಟ್ ಟು ಅಸ್, ನನಗೆ ಗೊತ್ತಿರುವಂತದ್ದು ಅಥವಾ ನನ್ನ ಬಾಡಿ ಆಲ್ರೆಡಿ ಅಫೆಕ್ಟ್ ಆಗುತ್ತೆ ಅಥವಾ ಹೊಸದಾಗಿ ಅಫೆಕ್ಟ್ ಆಗುತ್ತೆ. ಸೊ ಯಾವುದೇ ರೀತಿಯಾದ ಫಾರಿನ್ ಬಾಡೀಸ್ ಅಥವಾ ಫಾರಿನ್ ಏನ್ ಮೈಕ್ರೋಬ್ಸ್ ಎಂಟ್ರಿ ಆಯ್ತು ಅಂದ್ರೆ ಅದ್ರ ವಿರುದ್ಧ ನನ್ನ ಬಾಡಿನಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್. ಸೊ ಅದೇ ರೀತಿಯಾಗಿ ಸೊ ಯಾವಾಗ ಏಡ್ಸ್ ಅಂತ ಅಥವಾ HIV ಅಂತಕ್ಕಂಥ ವೈರಸ್ ನನ್ನ ಬಾಡಿಗೆ ಎಫೆಕ್ಟ್ ಆಗ್ತಿದ್ರೆ ಅದ್ರ ವಿರುದ್ಧ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ, ಸೊ ಎಲಿಸಾ ಟೆಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಎಲಿಸಾ ಟೆಸ್ಟ್ ಮಾಡಿದಾಗ ಸೊ HIV ವಿರುದ್ಧ ಆಂಟಿಬಾಡೀಸ್ ನನ್ನ ಬಾಡಿನಲ್ಲಿ ಇರೋದು ಅದು ಕನ್ಫರ್ಮ್ ಮಾಡುತ್ತೆ. It never attack ಅಥವಾ it directly never analysis the presence of HIV. HIV ಯ ಪ್ರೆಸೆನ್ಸ್ ಅದು ಅನಾಲಿಸಿಸ್ ನ ಮಾಡೋದಿಲ್ಲ, ಅದರ ಬದಲು ಈ HIV ವಿರುದ್ಧ ಪ್ರೊಡ್ಯೂಸ್ ಆಗ್ತಕ್ಕಂಥ ಆಂಟಿಬಾಡೀಸ್ ನ ನನ್ನ ಬಾಡಿನಲ್ಲಿ ಅನಾಲಿಸಿಸ್ ಮಾಡುತ್ತೆ. ಸೊ ಯಾವ ಪ್ರಮಾಣದಲ್ಲಿ ನನ್ನ ಒಂದು ಬಾಡಿನಲ್ಲಿ ಆಂಟಿಬಾಡೀಸ್ HIV ವಿರುದ್ಧ ಆಂಟಿಬಾಡಿ ಪ್ರೊಡ್ಯೂಸ್ ಆಗಿದೆಯೋ, ಯಾವ ಪ್ರಮಾಣದಲ್ಲಿ ನನ್ನ ಬಾಡಿನಲ್ಲಿ ಇದೆಯೋ ಅದ್ರ ಮೇಲೆ ಯಾವ ಸ್ಟೇಜ್ ಅಲ್ಲಿ ನನ್ನ ಬಾಡಿನಲ್ಲಿ ಏಡ್ಸ್ ಅಂತಕ್ಕಂಥ ಒಂದು ರೋಗ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಅನಾಲಿಸಿಸ್ ನ ಮಾಡಿ. Like that. Okay, it will be directly affected, never directly affected the HIV. Instead of that, it will be analyzed a kind of antibodies which are produced against the HIV. ಎಷ್ಟು ಪ್ರಮಾಣವಾದ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿದೆ ಅನ್ನೋ ಒಂದು ಅನಾಲಿಸಿಸ್ ಮೇಲೆ ನಮ್ಮ ಒಂದು ಬಾಡಿನಲ್ಲಿ ಅಥವಾ ಏಡ್ಸ್ ಅಂತಕ್ಕಂಥ ಕಾಯಿಲೆ ನಮ್ಮ ಒಂದು ಬಾಡಿನಲ್ಲಿ ಯಾವ ಒಂದು ಸ್ಟೇಜ್ ಅಲ್ಲಿ ಇದೆ ಅಂತ ಅನಾಲಿಸಿಸ್ ನ ಮಾಡ್ತಾರೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ಎಲಿಸಾ ಅಥವಾ ವೆಸ್ಟರ್ನ್ ಬ್ಲಾಟಿಂಗ್ ಟೆಕ್ನಿಕ್ ಅಂತ ಹೇಳ್ತಾ ಇದ್ವಿ. ಇಟ್ ಇಸ್ ಅ ಮೇಜರ್ ಡಯಾಗ್ನೋಸ್ಟಿಕ್ ಪ್ರೋಸೆಸ್ ಟು ಅನಾಲಿಸ್ ದಿ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ನಾವು ಹೇಳ್ಬೋದು.